ಯುಧಿಷ್ಠಿರನ ಮಗ ಪ್ರತಿವಿಂಧ್ಯನ ಕಡೆಗೆ ನುಗ್ಗುತ್ತಾನೆ. ಕೈಯಲ್ಲಿ ಖಡ್ಗ ಇರುತ್ತಲ್ಲ, ಸೀದಾ ಹೋಗಿ ಅವನ ಎದೆಗೆ ಚುಚ್ಚಿ ಬಿಡುತ್ತೆ, ಸತ್ತೋಗ್ತಾನೆ ಪ್ರತಿವಿಂಧ್ಯ ಅಷ್ಟೇ. ಅದನ್ನು ನೋಡಿ ಸುತಸೋಮ, ಭೀಮನ ಮಗ ಸುತಸೋಮ ಪ್ರಾಸಾಯುಧದಿಂದ ಅಶ್ವತ್ಥಾಮನನ್ನು ಘಾತಿಸ್ತಾನೆ. ಖಡ್ಗ ಹಿಡಿದ ಕೈಯನ್ನು ಕತ್ತರಿಸ್ತಾನೆ ಮುನ್ನುಗ್ಗಿ ಅಶ್ವತ್ಥಾಮ. ಆಮೇಲೆ ಅವನ ಎದೆಗೆ ಖಡ್ಗ ಚುಚ್ಚುತ್ತಾನೆ. ಆ ಹೊತ್ತಿಗೆ ಶತಾನೀಕ, ನಕುಲನ ಮಗ ಶತಾನೀಕ ಚಕ್ರ ಹಿಡಿದು, ರಥಚಕ್ರ ಅಂತ ಚಕ್ರ ಹಿಡಿದು ತನ್ನ ಎರಡು ಕೈಗಳಿಂದ ಅದನ್ನು, ದೊಡ್ಡದಾಗಿರುತ್ತೆ ರಥಚಕ್ರ ಅಂತನ್ನೋದು, ಅದನ್ನು ಎತ್ತಿ ಇವನ ಎದೆಗೆ ಹೊಡಿತಾನೆ, ಅಶ್ವತ್ಥಾಮನ ಎದೆಗೆ. ಮರುಕ್ಷಣದಲ್ಲೇ ಇವನು ಅವನ ಕುತ್ತಿಗೆಯನ್ನೇ ಕತ್ತರಿಸ್ತಾನೆ ಮುನ್ನುಗ್ಗಿ ಅಶ್ವತ್ಥಾಮ. ಬಾಣದ ಮಳೆ ಸುರಿಸ್ತಾನೆ ಅಶ್ವತ್ಥಾಮನ ಮೇಲೆ, ಅರ್ಜುನನ ಮಗ. ಮುನ್ನುಗ್ಗಿ ಅವನ ತಲೆಯನ್ನು ಕಡಿತಾನೆ ಅಶ್ವತ್ಥಾಮ. ಅಲ್ಲಿಗೆ ಉಪಪಾಂಡವರೆಲ್ಲರೂ 5 ಜನರನ್ನು ಒಬ್ಬರಾದ್ಮೇಲೆ ಒಬ್ಬರನ್ನ, ಅಂದರೆ 5 ನಿಮಿಷದಲ್ಲಿ ಪ್ರಾಯಶಃ ಒಂದು 10 ನಿಮಿಷದ ಒಳಗಡೆ ಎಲ್ಲ ಮುಗಿದು. ಇವನ ಸಿಟ್ಟು ಜಾಸ್ತಿ ಆಗತ್ತೆ. ಅದು ಎಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಶಿಖಂಡಿ ಇದ್ದಲ್ಲಿಗೆ ಧಾವಿಸ್ತಾನೆ. ಧಾವಿಸಿ ಅವನನ್ನು ಎರಡಾಗಿ ಸೀಳಿ ಹಾಕ್ತಾನೆ. ದೃಪದನ ಮೊಮ್ಮಕ್ಕಳಿದ್ದಾರೆ. ದೃಪದ ಪಾಂಚಾಲರಿಗೆ ಅವರ ಆತ್ಮೀಯರಾದವರು ಯಾರಿದ್ದಾರೆ ಅಂತ ಹುಡುಕಿ ಕೊಲ್ತಾನೆ. ಅಂದರೆ ಅದಕ್ಕೊಂದು ಕ್ರಿಯೆ ಪ್ರತಿಕ್ರಿಯೆ ಮುಂದುವರಿಕೆ ಅಂತ ಇರೋದಿಲ್ಲ, ಅಷ್ಟು ಭೀಕರವಾಗಿ ಯುದ್ಧ ಮಾಡುತ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಾವೀಗ ಇರುವಂಥ ಅಧ್ಯಾಯ ಅದು ರಕ್ತರಾತ್ರಿ, ಅಶ್ವತ್ಥಾಮನ ರಕ್ತರಾತ್ರಿ. ಅದಕ್ಕೆ ಆಲ್ರೆಡಿ ನಾವು ಎಂಟ್ರಿ ಕೊಟ್ಟಿದ್ದೀವಿ, ಕಳೆದ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಸೊ ಅಶ್ವತ್ಥಾಮ ದೃಷ್ಟದ್ಯುಮ್ನನನ್ನು ಸಾಯಿಸಿದ್ದು, ಮತ್ತು ಅದಾದ ನಂತರ ಉತ್ತಮ ಓಜಸ್ ಮತ್ತು ಯುಧಾಮನ್ಯು ಅವ್ರನ್ನೂ ಕೂಡ ಸಾಯಿಸಿದ್ದು. ಈಗ ಉಪಪಾಂಡವರು ಆತನ ಜೊತೆಗೆ ಯುದ್ಧಕ್ಕೆ ಇಳಿತಾರೆ. ಅಲ್ಲಿವರೆಗೆ ನಾವು ಬಂದು ನಿಂತ್ಕೊಂಡಿದ್ದು ಸರ್. ಯಾವಾಗ ಅವನ ಸುತ್ತ ಉಪಪಾಂಡವರು, ಶಿಖಂಡಿ ಎಲ್ಲ ಕಾಣಿಸಿಕೊಂಡ್ರು, ಯುದ್ಧಕ್ಕೆ ನಿಂತರು, ಪ್ರಬದ್ಧಕ ಯೋಧರು ಎಲ್ಲ, ಇನ್ನಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಅವನಿಗೆ. ತತಃ ಪರಮ ಸಂಕ್ರುದ್ಧ ಪಿತೃವಧಂ ಅನುಸ್ಮರನ್ ಅಂತ, ತಂದೆಯ ವಧೆಗೆ ಕಾರಣರಾದವರು ನೆನಪಾಗ್ತಾ ಹೋಗುತ್ತೆ ಅವನಿಗೆ. ಅದೇನೇ ನೆನಪಾಗತ್ತೆ. ಅವರುಹ್ಯ ರಥೋಪಸ್ಥಾತ್ ತ್ವರಮಾಣ ಅಭಿದುದ್ರವ್ಯ, ರಥದ ಮೇಲೆ ಇದ್ದವನು ಕೆಳಗೆ ಹಾರಿ ಧಾವಿಸ್ತಾನೆ ಅವರ ಕಡೆಗೆ. ಒಂದು ಕೈಯಲ್ಲಿ ಇದು ಖಡ್ಗ, ಇನ್ನೊಂದು ಕೈಯಲ್ಲಿ ಗುರಾಣಿ ಹಿಡ್ಕೊಂಡು ಅವರ ಕಡೆಗೆ ನುಗ್ತಾನೆ. ಅವರು 5 ಜನ ಯುದ್ಧ ಮಾಡ್ತಾ ಇರ್ತಾರೆ ಇವನ ಜೊತೆಗೆ. ಕೆಳಗಿಳದೆ ಅವನು ಅವ್ರ ಜೊತೆಗೆ ಯುದ್ಧ ಮಾಡುತ್ತಾ ಹೋಗ್ತಾನೆ. ಹಾಗೆ ಯುದ್ಧ ಮಾಡ್ತಾ ಅವನು ಪ್ರತಿವಿಂಧ್ಯನ ಕಡೆಗೆ ನುಗ್ಗುತ್ತಾನೆ ಅಶ್ವತ್ಥಾಮ, ಅಂದರೆ ಯುಧಿಷ್ಠಿರನ ಮಗ ಪ್ರತಿವಿಂಧ್ಯನ ಕಡೆಗೆ. ಉಪಪಾಂಡವರಲ್ಲಿ ಒಬ್ಬ. ತತಸ್ಸ ನರ ಶಾರ್ದೂಲ ಪ್ರತಿವಿಂಧ್ಯಂ ತಮಾಹವೆ ಕುಕ್ಷಿದೇಶೇ ವಧೀದ್ರಾಜನ್ ಸಹತೋ ನೆಪತದ್ಭುವಿ. ಕೈಯಲ್ಲಿ ಖಡ್ಗ ಇರುತ್ತಲ್ಲ, ಸೀದಾ ಹೋಗಿ ಅವನ ಎದೆಗೆ ಚುಚ್ಚಿ ಬಿಡುತ್ತಾನೆ, ಹೊಟ್ಟೆಗೆ ಚುಚ್ಚಿ ಬಿಡುತ್ತಾನೆ, ಸತ್ತೋಗ್ತಾನೆ ಪ್ರತಿವಿಂಧ್ಯ ಅಷ್ಟೇ. ಅಂದರೆ ಅದಕ್ಕೊಂದು ಕ್ರಿಯೆ ಪ್ರತಿಕ್ರಿಯೆ ಮುಂದುವರಿಕೆ ಅಂತ ಇರೋದಿಲ್ಲ, ಅಷ್ಟು ಭೀಕರವಾಗಿ ಯುದ್ಧ ಮಾಡುತ್ತಾನೆ. ಅದನ್ನು ನೋಡಿ ಸುತಸೋಮ, ಭೀಮನ ಮಗ ಸುತಸೋಮ ಪ್ರಾಸಾಯುಧದಿಂದ ಅಶ್ವತ್ಥಾಮನನ್ನು ಘಾತಿಸ್ತಾನೆ. ಒಂದೇ ಕ್ಷಣ ಅದು ಆ ಏಟನ್ನು ತಡೆದುಕೊಂಡು ಮುನ್ನುಗ್ಗಿ ಸುತಸೋಮನ ಕೈಯಲ್ಲಿ ಇದಿರುತ್ತೆ, ಖಡ್ಗ ಇರುತ್ತೆ. ಆಗ ಅಂದರೆ ಈ ಆಯುಧವನ್ನು, ಪ್ರಾಸವನ್ನು ಎಸೆದ ಮೇಲೆ, ಇವನ ಮೇಲೆ ಅದು ಎಸೆಯುವ ಆಯುಧ ಪ್ರಾಸ, ಎಸೆದ ಮೇಲೆ ಅವನು ಖಡ್ಗ ಹಿಡ್ಕೊಂಡಿರ್ತಾನೆ. ಖಡ್ಗ ಹಿಡಿದ ಕೈಯನ್ನು ಕತ್ತರಿಸ್ತಾನೆ ಮುನ್ನುಗ್ಗಿ ಅಶ್ವತ್ಥಾಮ. ಅದನ್ನು ಕೊಂದವನು ಅವನ 2 ಪಕ್ಕೆಗಳನ್ನು ಕತ್ತರಿಸ್ತಾನೆ. ಆಮೇಲೆ ಅವನ ಎದೆಗೆ ಖಡ್ಗ ಚುಚ್ಚುತ್ತಾನೆ ಅಶ್ವತ್ಥಾಮ. ಪುನರಭ್ಯಹನತ್ ಪಾರ್ಶ್ವೇ ಸಭಿನ್ನ ಹೃದಯೋಪತತ್. ಅಂದರೆ ಯಾವುದನ್ನೂ ಅಂದರೆ ಒಂದು ಸಾಧಾರಣ ಯುದ್ಧ ಅಂತ ನಡೆಯೋ ಹಾಗೆ ಮಾಡೋದಿಲ್ಲ ಅಂತ ಭೀಕರವಾಗಿ ಸಂಹರಿಸ್ತಾ ಹೋಗ್ತಾನೆ. ಹಾಗಾಗಿ ಇಬ್ಬರು ಸಾಯ್ತಾರೆ. ಆ ಹೊತ್ತಿಗೆ ಶತಾನೀಕ, ನಕುಲನ ಮಗ ಶತಾನೀಕ ಚಕ್ರ ಹಿಡಿದು, ರಥಚಕ್ರ ಅಂತ ಚಕ್ರ ಹಿಡಿದು ತನ್ನ 2 ಕೈಗಳಿಂದ, ಅದನ್ನು ದೊಡ್ಡದಾಗಿರುತ್ತೆ ರಥಚಕ್ರ ಅಂತನ್ನೋದು, ಅದನ್ನು ಎತ್ತಿ ಇವನ ಎದೆಗೆ ಹೊಡಿತಾನೆ, ಅಶ್ವತ್ಥಾಮನ ಎದೆಗೆ. ಮರುಕ್ಷಣದಲ್ಲೇ ಅವನನ್ನು ಖಡ್ಗದಿಂದ ಸಂಹರಿಸ್ತಾನೆ. ಖಡ್ಗದಿಂದ ಸಂಹರಿಸೋದು ಅಂದರೆ ತಥೋಸ್ಯಾಪ ಹರಚ್ಚಿರ, ಅವನ ಕುತ್ತಿಗೆಯನ್ನೇ ಕತ್ತರಿಸ್ತಾನೆ ಮುನ್ನುಗ್ಗಿ ಅಶ್ವತ್ಥಾಮ.
ಇದಾಗ್ತಾ ಇದ್ದಾಗೆ ಶ್ರುತಕರ್ಮ ಅವನು ಪರಿಘವನ್ನು ಹಿಡಿದು ಅದರಿಂದ ಅಶ್ವತ್ಥಾಮನಿಗೆ ಹೊಡಿತಾನೆ. ಯಾರು ಸರ್? ಶ್ರುತಕರ್ಮ. ಓಕೆ, ಸಹದೇವನ ಮಗ. ಹಾಂ, ಅವನು ಹೊಡಿತಾ ಇದ್ದ ಹಾಗೇ ಅಶ್ವತ್ಥಾಮ ಅವನ ಎದೆಗೆ ಖಡ್ಗದಿಂದ ಚುಚ್ಚುತ್ತಾನೆ. ಅವನು ಬಿದ್ದು ಸಾಯ್ತಾನೆ. ಈಗ ಶ್ರುತಿಕೀರ್ತಿ ಧಾವಿಸ್ತಾನೆ ಧನಸ್ಸನ್ನು ಹಿಡಿದು. ಬಾಣದ ಮಳೆ ಸುರಿಸ್ತಾನೆ ಅಶ್ವತ್ಥಾಮನ ಮೇಲೆ, ಅರ್ಜುನನ ಮಗ. ಅದೆಲ್ಲವನ್ನು ಅವನ ಕೈಯಲ್ಲಿದ್ದ ಗುರಾಣಿಯಿಂದಲೇ ತಡಿತಾನೆ. ಅಷ್ಟು ಬಾಣಗಳ ಮಳೆ ಸುರಿತಾ ಇದ್ದರು, ಅದು ಇವನಿಗೆ ನಾಟದಂತೆ ಗುರಾಣಿಯಿಂದ ತಡೆದು ಮುನ್ನುಗ್ಗಿ ಅವನ ತಲೆಯನ್ನು ಕಡಿತಾನೆ ಅಶ್ವತ್ಥಾಮ. ಅಲ್ಲಿಗೆ ಉಪಪಾಂಡವರೆಲ್ಲರೂ 5 ಜನರನ್ನು ಒಬ್ಬರಾದ್ಮೇಲೆ ಒಬ್ಬರನ್ನ, ಅಂದರೆ ಅರ್ಧರ್ಧ ನಿಮಿಷದಲ್ಲಿ ಒಬ್ಬರನ್ನು ಕೊಂದ ಹಾಗೆ ಕೊಂದ್ಕೊಂಡು ಹೋಗ್ತಾನೆ. ಅಂದರೆ 5 ನಿಮಿಷದಲ್ಲಿ ಪ್ರಾಯಶಃ ಒಂದು 10 ನಿಮಿಷದ ಒಳಗಡೆ ಎಲ್ಲ ಮುಗಿದೋಗಿದೆ. ಅದು ಮಲಗಿದ್ದಾಗೆ ಅಲ್ಲ, ಹೊರಗಡೆ ಇರೋ ಕಥೆ ಥರ ಯುದ್ಧದಲ್ಲಿಯೇ. ಆದರೆ ಏನು ಅಂತ ಕೇಳಿದರೆ, ಯುದ್ಧದ ಮನಸ್ಥಿತಿಯಲ್ಲಿ ಇವನಿದ್ದ, ಯುದ್ಧದ ಮನಸ್ಥಿತಿಯಲ್ಲಿ ಅವರು ಇರಲಿಲ್ಲ. ದಿಢೀರ ಆಕ್ರಮಣವನ್ನು ಅವ್ರು ಎದುರಿಸೋದಕ್ಕೆ ಬಂದಿದ್ದರು ಆ ಹೊತ್ತು. ಅದು ಇವನು ಆಗಲ್ಲ, ಇವನು ಅಲ್ಲಿಂದ ಶುರುವಾಗಿದೆ. ಹಿಂದಿನ ಅಲ್ಲ, ಅದಕ್ಕಿಂತ ಮೊದಲಿಂದಲೂ ಅವನು ಕುದಿತಾನೇ ಇದ್ನಲ್ಲ. ಹೌದು, ಅಲ್ಲಿ ದುರ್ಯೋಧನನ ಇದಾದಾಗಿಂದಲೂ ಅವನು ಕುದಿತಲೇ ಇದ್ನಲ್ಲ. ಹಾಗಾಗಿ ಈಗ ಅರ್ಧರಾತ್ರಿಯ ಹೊತ್ತಿಗೆ ಬರೋವರೆಗೂ ಅವನು ಅದೇ ಸಿದ್ಧತೆಯಲ್ಲೇ ಇದ್ದವನು. ಬಟ್ ಈ ಉಪಪಾಂಡವನ ಸಾಯಿಸಬೇಕಾದ್ರೆ ಅಶ್ವತ್ಥಾಮನಿಗೆ ಗೊತ್ತಿದೆ, ಇವರು ಗೊತ್ತಿದೆ. ಇಷ್ಟಾಗ್ತಾ ಇದ್ದಾಗೆ ಶಿಖಂಡಿ ಪ್ರಭದ್ರಕ ವೀರರ ಜೊತೆಗೆ ಅವನು ಯುದ್ಧ ಮಾಡ್ತಾ ಇರ್ತಾನಲ್ಲ, ಅವನು ಮುನ್ನುಗ್ಗುತ್ತಾನೆ. ತಥೋ ಭೀಷ್ಮನಿಹಂತಾತಂ ಸಹ ಸರ್ವೈ ಪ್ರಭದ್ರಕೈ ಅಹನತ್ ಸರ್ವತೋ ವೀರಂ ನಾನಾ ಪ್ರಹರಣೈರ್ಬಲಿ. ಅವನು ಒಂದು ಸರಿಯಾದ ಯುದ್ಧವನ್ನೇ ಸಂಘಟಿಸ್ತಾನೆ ಇವನ ಮೇಲೆ. ಅಂದರೆ ಪ್ರಭದ್ರಕ ಸೈನಿಕರು ಇದ್ದಿದ್ದರಿಂದ ಎಲ್ಲ ತರಹದ ಆಯುಧಗಳು ಅವ್ರ ಕೈಗೆ ಬಂದಿರುತ್ತೆ ಇಷ್ಟೊತ್ತಿಗೆ. ಇಷ್ಟಾಗ್ತಾ ಇದ್ದ ಹಾಗೆ ಎಲ್ಲ ತರಹದ ಆಯುಧಗಳಿಂದ ಇವನೊಬ್ಬನ ಮೇಲೆ ದಾಳಿ ಮಾಡ್ತಾರೆ ಅವರೆಲ್ಲ. ಅವನು ಚೂಪಾದ ಒಂದು ಬಾಣವನ್ನು ಅಶ್ವತ್ಥಾಮನ ಭ್ರೂಮಧ್ಯಕ್ಕೆ ಹೊಡಿತಾನೆ, ಶಿಖಂಡಿ ಕಣ್ಣುಗಳ ಮಧ್ಯೆ. ಓಕೆ, ಅದು ತಾಗತ್ತೆ. ಇವನ ಸಿಟ್ಟು ಜಾಸ್ತಿ ಆಗತ್ತೆ. ಅದು ಎಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಶಿಖಂಡಿ ಇದ್ದಲ್ಲಿಗೆ ಧಾವಿಸಿ ಅವನನ್ನು ಎರಡಾಗಿ ಸೀಳಿ ಹಾಕ್ತಾನೆ. ದ್ವಿಧಾಚಿಚ್ಛೇದ ಸೋಸಿನ ಎರಡಾಗಿ ಸೀಳಿ ಹಾಕ್ತಾನೆ. ಅದಾಗ್ತಾ ಇದ್ದ ಹಾಗೆ ಪ್ರಭದ್ರಕರ ಮೇಲೆ ಭೀಕರವಾಗಿ ಆಕ್ರಮಣ ಮಾಡ್ತಾನೆ. ಸಿಕ್ಕಲ್ಲಿ ನುಗ್ಗಿ ಪ್ರಭದ್ರಕ ವೀರರನ್ನು ನಿಶ್ಶೇಷ ಮಾಡುವಷ್ಟು ಕೊಂದಾಕ್ತಾನೆ. ಪ್ರಭದ್ರಕರನ್ನು ಕೊಂದ ಮೇಲೆ ಒಂದಿಷ್ಟು ವಿರಾಟ ಸೇನೆಯಲ್ಲಿ ಒಂದಿಷ್ಟು ಜನ ಉಳ್ಕೊಂಡಿರ್ತಾರೆ. ಅಂದರೆ ವಿರಾಟ ಸತ್ತಿರ್ತಾನೆ, ಅವನು ಉತ್ತರ ಅವನ ಮಗ ಅವರೆಲ್ಲ ಸತ್ತಿದ್ರು ಕೂಡ ಸೇನೆ ಉಳ್ಕೊಂಡಿರುತ್ತಲ್ಲ. ಹೆಚ್ಚ ಶಿಷ್ಟಂ ವಿರಾಟಸ್ಯ ಬಲಂತಚ್ಚ ಸಮಾದ್ರವತ್. ಈಗ ಅಲ್ಲಿಗೆ ನುಗ್ಗುತ್ತಾನೆ. ಅಲ್ಲಿ ನುಗ್ಗಿ ಅದನ್ನು ಸಂಹರಿಸ್ತಾನೆ. ಅದನ್ನು ಸಂಹರಿಸಿದ ಮೇಲೆ ಇನ್ಯಾರು ಉಳಿದಿದ್ದಾರೆ ಅಂತ ನೋಡ್ತಾನೆ. ಈ ಪಾಂಚಾಲರಲ್ಲಿ ಇನ್ಯಾರು ಉಳಿದಿದ್ದಾರೆ ಅಂತ ಅವನ ಹುಡ್ಕೋದು ಅದನ್ನೇ. ದೃಪದಸ್ಯ ಚ ಪೌತ್ರಾಣಾಂ ಸುಹೃದಾಮಪಿ ಚಕಾರ ಕದನಂ ಘೋರಂ ದೃಷ್ಟ್ವಾ ಮಹಾಬಲ. ಹೋಗಿ ಎಲ್ಲೆಲ್ಲಿ ದೃಪದನ ಇನ್ನುಳಿದ ಮಕ್ಕಳಿದ್ದಾರೆ, ದೃಪದನ ಮೊಮ್ಮಕ್ಕಳಿದ್ದಾರೆ, ದೃಪದ ಪಾಂಚಾಲರಿಗೆ ಅವರ ಆತ್ಮೀಯರಾದವರು ಯಾರಿದ್ದಾರೆ ಅಂತ ಹುಡುಕಿ ಕೊಲ್ತಾನೆ. ಅನ್ಯಾಂಶ ಪುರುಷಾನ್ ಅಭಿಸೃತ್ಯ ಚ ನಿಕೃಂತ ದಸಿನ ದ್ರೌಣಿ ಅಸಿಮಾರ್ಗ ವಿಶಾರದ. ಅಂದು ಕತ್ತಿಯಲ್ಲೇ ಇಷ್ಟು ಮಾಡ್ತಾನವನು. ಅಸಿಮಾರ್ಗ ವಿಶಾರದ ಅಂತ ಸಂಜೆ ಹೇಳ್ತಾನೆ. ಅಂದರೆ ಅವನಿಗೆ ಕತ್ತಿ ಯುದ್ಧ ಅಲ್ಲಿ ಈಗ ಭೀಕರವಾಗಿ ಹೀಗೆ ಯುದ್ಧ ಮಾಡ್ತಾ ಇದ್ದರೂ ಕೂಡ ಅವನು ಹೇಗೋ ನುಗ್ಗಿ ಕೊಲ್ಲೋದಲ್ಲ. ಈಗ ಹೊಡೆದಾಟನೋ ಇನ್ನೇನೋ ಆದಾಗ ನುಗ್ಗಿ ಕೊಲ್ತಾರಲ್ಲ, ಹಂಗಲ್ಲ ಅಲ್ಲ. ಯುದ್ಧ ತಂತ್ರಗಳನ್ನೆಲ್ಲ ಬಳಸ್ತಾನವನು. ಅಸಿಮಾರ್ಗ ವಿಶಾರದ ಅಂತ ಉಲ್ಲೇಖಿಸ್ತಾನೆ. ಅಂದರೆ ಖಡ್ಗ ಯುದ್ಧ ಮಾಡುವಾಗ ಒಂದು ಕ್ರಮ ಇದೆ. ಮಂಡಲಗಳು, ಸುತ್ತು ಬರೋದು, ಹಿಂದೆ ಹೋಗೋದು, ಮುಂದೆ ಹೋಗೋದು, ಅದನ್ನೆಲ್ಲ ಇಟ್ಟುಕೊಂಡೇ ಮಾಡ್ತಾನೆ ಅವನು. ಹೀಗೆ ಇಡೀ ಅವರ ಪಾಂಡವರ ಶಿಬಿರ ಅಂತ ಏನಾಗಿದೆ ಅದು ಛಿದ್ರ ವಿಚ್ಛಿದ್ರವಾಗಿ ಬಿಡುತ್ತೆ. ಎದ್ದವರೆಲ್ಲ ಎದ್ದು ಎಚ್ಚರ ಆಗುತ್ತಾರೆ, ಯುದ್ಧಕ್ಕೆ ಬರ್ತಾರೆ. ಇವನು ಭೀಕರವಾಗಿ ಸೋಚ್ಛಿನ ಕಸ್ಯಚಿತ್ ಪಾದವು ಎಲ್ಲರನ್ನ ಹೇಗೆ ಕೊಲ್ತಾನೆ ಅಂದರೆ ಕೆಲವರ ಕಾಲು ಕತ್ತರಿಸ್ತಾನೆ. ಜಘನಂಚೈವ ಕಸ್ಯಚಿತ್ ಬಿಭೇದ ಪಾರ್ಶ್ವೇಶು. ಕತ್ತಿ ಬೀಸೋದೆ, ಅದಕ್ಕೆ ಅವರ ಕೈ ಸಿಕ್ಕಿದರೆ ಕೈ ತುಂಡಾಗುತ್ತೆ, ಕತ್ತು ಸಿಕ್ಕಿದರೆ ಕತ್ತು ತುಂಡಾಗುತ್ತೆ, ಪಾರ್ಶ್ವ ಪಕ್ಕೆ ಸಿಕ್ಕಿದರೆ ಪಕ್ಕೆ ತುಂಡಾಗುತ್ತೆ, ಕಾಲು ಸಿಕ್ಕಿದರೆ ಕಾಲು ತುಂಡಾಗುತ್ತೆ. ಹೀಗೆ ದಾಳಿ ಮಾಡುತ್ತಾ ಹೋಗ್ತಾನೆ. ಇವರನ್ನು ಮಾತ್ರ ಅಲ್ಲ, ಆನೆ, ಕುದುರೆ ಎಲ್ಲವುದನ್ನು ಹೀಗೆ ಕೊಲ್ಲೋದ್ರಿಂದಾಗಿ ಅದು ವಿಚಿತ್ರವಾದ ವಾತಾವರಣ ನಿರ್ಮಾಣ ಆಗಿಬಿಡತ್ತೆ. ಕೂಗಾಟ, ಅರಚಾಟ, ನೋವು, ಆಕ್ರಂದನ, ಈ ಕಡೆಯಿಂದ ಆ ಕಡೆ ಓಡೋದು,
ಅದೆಲ್ಲ ಶುರುವಾಗತ್ತೆ. ಮತ್ತು ಇದು ಏಕಾಂಗಿಯಾಗಿ ಮಾಡ್ತಾ ಇದ್ದಾನೆ, ಒಬ್ಬನೇ ಮಾಡ್ತಾ ಇದ್ದಾನೆ. ಶಿವನ ಶಕ್ತಿ ಒಂದು ಸೇರ್ಕೊಳ್ಳುತ್ತಲ್ಲ ಅವನಿಗೆ. ಎಲ್ಲರಿಗೂ ಅರ್ಥವೂ ಆಗೋಲ್ಲ ಏನಾಗ್ತಾ ಇದೆ ಅಂತ. ನಡೀತಾ ಇರೋದು ರಾತ್ರಿಯಲ್ಲಿ, ತುಂಬ ವಿಶಾಲವಾದ ಜಾಗದಲ್ಲಿರೋದ್ರಿಂದ ಏನಾಗ್ತಾ ಇದೆ ಅಂತ ಅರ್ಥ ಆಗೋಲ್ಲ. ಏನೋ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ, ಯಾರೋ ಕೊಲ್ತಾ ಇದ್ದಾರೆ, ಯಾರನ್ನು ಕೊಲ್ತಾ ಇದ್ದಾರೆ ಅಂತ. ಯಾರು ಏನು ಕ್ರೋಶತಾಂ ಕಿಮಿದಂ ಕೋಯಂ ಕಿಂ ಶಬ್ದ ಕಿನ್ನು ಕಿಂಕೃತಂ ಅಂದರೆ ಅವರವರೇ ಕೇಳ್ಕೊಳ್ತಾರೆ, ಏನಾಗ್ತಾ ಇದೆ ಅಂತ ಕೇಳ್ತಾರೆ, ಹೇಳ್ತಾರೆ. ಹೀಗೆ ನಡ್ಕೊಂಡು ಹೋಗುತ್ತೆ. ಈ ಆಚೆ ಈಚೆ ಓಡೋದ್ರಲ್ಲಿ ಇವರೇ ಎಷ್ಟೋ ಜನ ಬಿದ್ದು ಪೆಟ್ಟು ಮಾಡ್ಕೊಳ್ತಾರೆ, ಬಿದ್ದು ಸತ್ತೋಗ್ತಾರೆ. ಹಾಗೆಲ್ಲ ಆಗ್ಬಿಡತ್ತೆ. ಊರು ಸ್ತಂಭ ಗೃಹೀತಾಶ್ಚ ಕಶ್ಮಲಾಭಿಹತೋಜಸಃ. ಕೆಲವರಿಗೆ ಏನು ಮಾಡಬೇಕು ಅಂತ ಕಾಣದೆ ಇದು ಕಾಲು ಮರಗಟ್ಟಿ ಹೋದಾಗಾಯಿತು ಅಂತ ಹೇಳ್ತೀವಲ್ಲ, ಹಾಗೆಲ್ಲ ಆಗಿ ಹೆಜ್ಜೆ ಕಿತ್ತಿಡೋಕ್ಕಾಗದೇ ಇರೋ ಥರ ಆಗಿಬಿಡತ್ತೆ. ಕೆಲವರು ಎಚ್ಚರ ತಪ್ಪಿ ಬಿದ್ದು ಹೋಗ್ತಾರೆ. ಹಾಗೆಲ್ಲ ಆಗ್ತಾ ಹೋಗುತ್ತೆ. ಇದಿಷ್ಟು ಸಾಮಾನ್ಯರಿಗೆಲ್ಲ ಆಗ್ತಾ ಇರೋದು ಯೋಧರಿಗೆ. ಇಷ್ಟಾದ ಮೇಲೆ ಕೈಯಲ್ಲಿ ಧನಸ್ಸು ಹಿಡಿತಾನೆ. ರಥವೇರಿ ಧನಸ್ಸೇ ಹಿಡಿದು ಬಾಣ ಪ್ರಯೋಗ ಮಾಡ್ತಾ ಹೋಗ್ತಾನೆ. ಈಗ ಏನು ಅಂದರೆ ಹತ್ತಿರ ಇದ್ದವ್ರನ್ನೇ ಅಲ್ಲ, ದೂರಾದಪಿ ನರೋತ್ತಮಾನ್ ಶೂರಾನ್ ಸಂಪತತಶ್ಚಾನ್ಯಾನ್ ಕಾಲರಾತ್ರೇ ನಿವೇದೇತಿ. ಎಲ್ಲಿದ್ದವರಿಗೂ ಬಾಣ ಹೊಡಿಬೋದಲ್ಲ. ಈಗ ಧನುರ್ವಿದ್ಯೆಯಲ್ಲಂತ ಒಂದು ನಿಸ್ಸೀಮ, ಎಲ್ಲೆಲ್ಲಿ ಮನುಷ್ಯರು ಕಾಣ್ತಾರೋ ಅಲ್ಲಿಗೆಲ್ಲ ಬಾಣ ಬಿಡ್ತಾನೆ. ಕಾಲರಾತ್ರೇ ನಿವೇದಯೇತು ಅಂತ. ಕಾಲರಾತ್ರಿಗೆ ಇವರನ್ನೆಲ್ಲ ನೈವೇದ್ಯವಾಗಿ ಕೊಡ್ತಾ ಹೋದ ಅಂತ. ಒಂದು ಸಲ ಬಿಲ್ಲು ಬಾಣ ಹಿಡಿತಾನೆ, ಒಂದು ಸಲ ಮತ್ತೆ ಖಡ್ಗ ಹಿಡಿತಾನೆ, ಮತ್ತೆ ರಥದಿಂದ ಕೆಳಗಿಳಿದು ಒಂದಿಷ್ಟು ಸಂವರಿಸ್ತಾನೆ, ಮತ್ತೆ ರಥ ಏರಿ ಹೋಗುತ್ತಾನೆ. ವಿಚಿತ್ರ ಗತಿಯಲ್ಲಿ ಸಂಚರಿಸ್ತಾನೆ. ಹೇಗೇಗೋ ಇದ್ದರು ಅವರುಗಳು ಅಂತ. ಕೆಲವರಿಗೆ ಆಯುಧ ಸಿಗ್ತಾ ಇತ್ತು, ಆಯುಧ ಸಿಗ್ತಾ ಇರಲಿಲ್ಲ, ಕೂದಲು ಬಿಚ್ಚಿ ಹರಡಿಕೊಂಡಿತ್ತು. ವಿಮುಕ್ತ ಕೇಶಾಶ್ಚಾಪ್ಯನ್ಯೇ ನಾಭ್ಯಜಾನನ್ ಪರಸ್ಪರಂ. ಕತ್ತಲೆ, ಈ ಗಲಾಟೆ, ಈ ಗಡಿಬಿಡಿ, ಈ ಇದರಲ್ಲಿ ಯಾರು ಎದುರಿಗಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಇದೆಷ್ಟೆಲ್ಲ ಆಗ್ತಾವಾಗ ಈ ಗಲಾಟೆಯಲ್ಲಿ ಕುದುರೆಗಳು ಅವು ಹಗ್ಗ ಹರಿದುಕೊಂಡು ಓಡೋದಕ್ಕೆ ಆರಂಭ ಮಾಡಿಬಿಡುತ್ತವೆ. ಕಟ್ಟಿ ಹಾಕಿದ ಕುದುರೆಗಳು ಬಿಚ್ಚಿ ಓಡೋದಕ್ಕೆ ಆರಂಭ ಮಾಡಿ ಅದರಿಂದ ಇನ್ನೊಂದಿಷ್ಟು ಅವಘಡಗಳಾಗ್ತಾ ಹೋಗ್ತವೆ. ಈ ಕುದುರೆಗಳು ಮತ್ತು ಆನೆಗಳು ಇವು ಓಡಾಡುವಲ್ಲಿ ಅವರ ಕಾಲುಗಳ ತುಳಿತಕ್ಕೆ ಇನ್ನೊಂದಿಷ್ಟು ಜನ ಸಾಯ್ತಾ ಹೋಗ್ತಾರೆ. ಇಷ್ಟಾಗ್ತಾ ಇದ್ದ ಹಾಗೆ ಒಂದಿಷ್ಟು ಈ ಮಾಂಸಭಕ್ಷಕವಾದ ರಾಕ್ಷಸರು, ಈ ಥರ ಶಕ್ತಿಗಳು ಯುದ್ಧ ಭೂಮಿಯಲ್ಲಿ ಸಂಜೆ ಆದಮೇಲೆ ಬರ್ತಾ ಇದ್ವು ಅಂತ ಹಿಂದೆಲ್ಲ ನೋಡಿದ್ವಲ್ಲ ನಾವು. ಅವರುಗಳು ಬಂದು ತೃಪ್ತಾನಿವ್ಯನದನ್ನುಚ್ಚೆಯರು ಮುದಾ ಭರತ ಸತ್ತಮ. ಮಾಂಸಗಳನ್ನು ತಿಂದು ತೃಪ್ತರಾಗಿ ಅವರು ಕೂಗುತ್ತಾ ಇರ್ತಾರೆ. ಯಾರನ್ನು ಒಂದು ಹಂತ ದಾಟಿದ ಮೇಲೆ ಯಾರನ್ನು ಕೊಲ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲದೆ ಥರ ಆಗ್ಬಿಡತ್ತೆ. ಆನೆ ಮೇಲೆ ದಾಳಿ ಮಾಡುತ್ತೆ, ಕುದುರೆ ಮೇಲೆ, ಕುದುರೆ ಮೇಲೆ, ಆನೆ ಮನುಷ್ಯನ ಮೇಲೆ, ಮನುಷ್ಯನ ಮೇಲೆ. ಯಾರು ಶತ್ರು ಅಂತ ಗೊತ್ತಾಗದೇ ಇರೋ ಥರ ಆಗಿಬಿಡತ್ತೆ. ಜಗ್ನು ಸ್ವಾನೇವ ತತ್ರಾಥ ಕಾಲೇನಾಭಿಪ್ರಚೋದಿತಾ ಅಂತ. ಏನಾಗಿದೆ ಅಂದರೆ ವಿಚೇತಸಃ ಸನಿದ್ರಾಶ್ಚ ತಮಸಾ ಚಾವೃತಾನರ್ಹ. ಒಂದು ನಿದ್ದೆಗಣ್ಣಲ್ಲಿದ್ದಾರೆ, ಎರಡನೇದು ಕತ್ತಲೆ ಇದೆ. ಹಾಗಾಗಿ ಯಾರೋ ಶತ್ರು ದಾಳಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಲ್ಲ, ಪಕ್ಕದಲ್ಲಿದ್ದವನ್ನೇ ಕೊಲ್ತಾ ಇದ್ದಾರೆ. ಅವರುಗಳನ್ನು ಕೊಲ್ಲೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಕಾಯ್ತಾ ಇದ್ದವ್ರು, ಈಗ ರಕ್ಷಣೆಗೆ ಅಂತ ನಿಂತಿರಬೇಕಲ್ಲ ದ್ವಾರಗಳಲ್ಲಿ, ಅವರು ಬಿಟ್ಟು ಓಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಪ್ರಾದ್ರವಂತ ಯಥಾಶಕ್ತಿ ರಕ್ಷಣೆಗೆ ಅಂತ ನಿಂತವರು ಓಡೋದಕ್ಕೆ ಆರಂಭ ಮಾಡ್ತಾರೆ. ಇನ್ನಷ್ಟು ಜನ ಅಲ್ಲಿಂದ ಓಡಿ ಶಿಬಿರದ ಹೊರಗೆ ಓಡೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಶಿಬಿರದ ಹೊರಗೆ ಒಬ್ಬನಿಗೂ ಹೋಗೋದಕ್ಕೆ ಅವರಿಬ್ಬರು ಬಿಡೋಲ್ಲ. ತಾಂಸ್ತು ನಿಷ್ಪತತಸ್ತ್ರಸ್ತಾನ್ ಶಿಬಿರಾನ್ ಜೀವಿತೈಷಿಣಃ ಕೃತವರ್ಮ ಕೃಪಶ್ಚೈವ ದ್ವಾರದೇಶೇ ನಿಜಘ್ನತು. ದ್ವಾರದಲ್ಲಿ ನಿಂತಿರ್ತಾರಲ್ಲ ಕೃಪಾಕೃತವರ್ಮರು, ಒಬ್ಬರು ಹೊರಗೆ ಹೋಗಕ್ಕೆ ಬಿಡಲ್ಲ, ಅವರನ್ನು ಅವರು ಕೊಲ್ತಾರೆ. ತಪ್ಪಿಸಿಕೊಂಡು ಹೋಗೋದಕ್ಕೆ ಕೂಡ ಬಿಡದೆ ಕೊಲ್ಲಕ್ಕೆ ಅವರು ನಿಂತಿರ್ತಾರೆ ಅಲ್ಲಿ. ವಿಶಸ್ತ್ರ ಯಂತ್ರ ಕವಚಾನ್ ಮುಕ್ತಕೇಶಾನ್ ಕೃತಾಂಜಲೀನ್ ವೇಪಮಾನಾನ್ ಕ್ಷಿತೌ ಭೀತಾನ್ ನೈವ ಕಾಂಕ್ಷಿದ ಮುಂಚತಾಂ. ಯುದ್ಧ ನಿಯಮ ಅಂತ ಅಂದಾಗ ಕೂದಲು ಬಿಚ್ಚಿಕೊಂಡಿದ್ದವರನ್ನು ಕೊಲ್ಲಬಾರದು, ಕವಚ ಹಾಕದೇ ಇದ್ದವ್ರನ್ನ ಕೊಲ್ಲಬಾರದು, ಕೈಯಲ್ಲಿ ಆಯುಧ ಇಲ್ಲದೆ ಇದ್ದವ್ರನ್ನ ಕೊಲ್ಲಬಾರದು, ಆಮೇಲೆ ಕೈ ಜೋಡಿಸಿ ಶರಣಾದವರನ್ನು ಕೊಲ್ಲಬಾರದು ಅಂತೆಲ್ಲ ಇದೆಯಲ್ಲ. ಇದು ಇಷ್ಟು ಜನ ಹೀಗೆ ಇದ್ದರು, ಬೇಡ್ಕೊಳ್ತಾ ಇದ್ರು ನಮ್ಮನ್ನು ಬಿಟ್ಬಿಡಿ ಅಂತ. ಕೈಯಲ್ಲಿ ಆಯುಧ ಇರಲಿಲ್ಲ, ಕೂದಲೆಲ್ಲ ಬಿಚ್ಕೊಂಡಿತ್ತು, ಕವಚಗಳಿರಲಿಲ್ಲ. ಆದರೆ ಕೃತವರ್ಮ ಯಾವ ಯುದ್ಧ ನಿಯಮವನ್ನು ಒಪ್ಪಿಕೊಳ್ಳದೆ ಕೊಲ್ತಾ ಇದ್ರು. ನಾಮುಚ್ಛತತಯೋ ಕಶ್ಚಿನ್ ನಿಷ್ಕ್ರಾಂತ ಶಿಬಿರಾದ್ ಬಹಿಃ ಕೃಪಸ್ಯ ಚ ಮಹಾರಾಜ ಹಾರ್ದಿಕ್ಯಸ್ಯ ಚ ದುರ್ಮತೆ. ಸಂಜಯ ಧೃತರಾಷ್ಟ್ರನಿಗೆ ಈ ಕತೆ ಹೇಳ್ತಾ ಇರೋದು. ತಪ್ಪಿಸಿಕೊಂಡು ಹೋಗೋರನ್ನು ಉಳಿಸ್ಲಿಲ್ಲ ಅನ್ನೋದು ಸಂಜಯನಿಗೆ ಕಾಡಿದೆ. ಅವನು ದುಷ್ಟರು ಅಂತ ಇವರಿಬ್ಬರನ್ನು ಕರೀತಾನೆ. ದುರ್ಮತಿಗಳಾದ ಅವರಿಬ್ಬರು ಅಂತ.
ಕೃತವರ್ಮ ಮತ್ತು ಕೃಪ ಅಂತ. ಅಂದರೆ ಸಂಜಯನಿಗೇನೆ ಅದನ್ನು ನೋಡ್ತಾ ಇದ್ದವನಿಗೆ ತಡೆಯೋಕ್ಕಾಗದೇ ಇರೋ ಥರ ಆಗುತ್ತೆ. ಅವರಿಬ್ಬರು ಇಷ್ಟು ಮಾಡಿದವರು ಇಷ್ಟಕ್ಕೆ ನಿಲ್ಲಿಸೋಲ್ಲ. ಅಶ್ವತ್ಥಾಮನಿಗೆ ಖುಷಿ ಪಡಿಸಬೇಕು ಅಂತ ಭೂಯಶ್ಚೈವ ಚಿಕೀರ್ಷಂತೌ ದ್ರೋಣಪುತ್ರಸ್ಯತೌ ಪ್ರಿಯಂ, ಅವನಿಗೆ ಖುಷಿ ಪಡಬೇಕು ಅಂತ ತ್ರಿಷು ದೇಶೇಶು ದದತು ಶಿಬಿರಸ್ಯ ಹುತಾಶನಂ. ಇವರು ದ್ವಾರದಲ್ಲಿ ನಿಂತಿದ್ರಲ್ಲ, ಇನ್ನೂ 3 ಕಡೆಗೆ ಶಿಬಿರಕ್ಕೆ ಬೆಂಕಿ ಹಚ್ಚುತ್ತಾರೆ ಕೃಪಾಕೃತವರ್ಮ. ಈಗ ದೊಡ್ಡದಾಗಿ ಬೆಂಕಿ ಉರಿಯೋದಕ್ಕೆ ಆರಂಭ ಆಗತ್ತೆ. ತತಃ ಪ್ರಕಾಶೇ ಶಿಬಿರೆ ಖಡ್ಗೇನ ಪಿತೃನಂದನಃ ಅಶ್ವತ್ಥಾಮ ಮಹಾರಾಜ ವ್ಯಚರತ್ ಕೃತ ಹಸ್ತವತ್. ಈಗ ಕಾಣಿಸ್ತಾನೆ ಅಶ್ವತ್ಥಾಮನಿಗೆ ಅವರೆಲ್ಲ, ಅಲ್ಲ ಅಶ್ವತ್ಥಾಮ ಅವರಿಗೆಲ್ಲ ಅಷ್ಟು ಇದರಲ್ಲಿ. ಅಪಾತಯ ದ್ರೋಣಸುತ ಸಂರಬ್ಧ ಸ್ಥಿಲಕಾಂಡವತಿ. ಹೇಗೆ ಕೊಂದ ಅಂದರೆ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದರು ಅಂತ ಹೇಳ್ತೀವಲ್ಲ ನಾವು, ತಿಲಕಾಂಡವತು ಅಂತ ಹೇಳ್ತಾನೆ. ಅಂದರೆ ಒಂದು ಸಣ್ಣ ಎಳ್ಳಿನಷ್ಟು ಚೂರು ಚೂರಾಗಿ ಕೊಚ್ಚಿ ಹಾಕ್ತಾ ಇದ್ದ ಅವನು ಅಂತ. ಆ ತರಹದ ಸಿಟ್ಟು ಪ್ರತಿಯೊಬ್ಬನ ಮೇಲೆ. ಅಲ್ಲಿ ಯಾರೋ ಸಾಮಾನ್ಯ ಯೋಧ ಇದ್ದ, ಸಾಮಾನ್ಯ ಕಾಯೋನಿದ್ದ, ಯಾರ್ಯಾರೋ ಇದ್ರಲ್ಲ, ಯಾರ ಬಗ್ಗೆಯೂ ಯಾವ ಇದು ಇಲ್ಲ. ಅಲ್ಲಿ ಕೆಲವರು ಮಾತಾಡ್ಕೊಳ್ತಾರೆ, ಯಾರು ಇವನು ಅಂತ. ಯಾರು ಅಂತಲೇ ಗೊತ್ತಾಗಲ್ವಲ್ಲ ಅವರಿಗೆ. ಕೇಚಿದೂಚರ್ ನತತ್ ಕ್ರುದ್ಧೈರ್ ದಾರ್ತರಾಷ್ಟ್ರೇ ಕೃತಂಬ್ರಣೆ. ಯುದ್ಧ ಮಾಡ್ತಾ ಇದ್ದಾಗ ಅವರು ವಿರೋಧಿ ಸೇನೆಯಲ್ಲೂ ಯಾರೂ ಈ ಥರ ಮಾಡಿಲ್ಲ, ಇವನು ಯಾರು ಅಂತ. ಇವನು ವಿರೋಧಿ ಸೇನೆಯವನು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಂದರೆ 18 ದಿನದ ಯುದ್ಧದಲ್ಲಿ ಒಬ್ಬ ವಿರೋಧಿ ಕೂಡ ಈ ಥರ ಮಾಡಿಲ್ಲ ಅಂತ ಹೇಳ್ತಾರೆ. ಯತ್ಕೃತಂ ನ ಪ್ರಸುಪ್ತಾನಾಂ ರಕ್ಷೋಭಿ ಕ್ರೂರಕರ್ಮಭಿಹಿ. ನಾವು ಮಲಗಿದಾಗ ಎಲ್ಲ ರಾಕ್ಷಸರು ಸೇರಿ ಬಂದು ನಮ್ಮನ್ನು ಕೊಂದರು ಅಂತ ಒಬ್ಬ ಅಂತ ಕೂಡ ಅನಿಸೋಲ್ಲ, ಅವ್ರಿಗೆ ಎಷ್ಟೋ ಜನ ಇದ್ದಾರೆ ಅಂತ ಅನಿಸುವಂತೆ ಆಗ್ಬಿಡತ್ತೆ. ಅಸಾನ್ನಿಧ್ಯಾಧಿ ಪಾರ್ಥಾನ ಮಿದನ್ನ ಕದನಂಕೃತಂ. ಪಾಂಡವರು ಇಲ್ಲಿ ಇಲ್ಲದೇ ಇದ್ದಿದ್ದರಿಂದಾಗಿ ಇಷ್ಟ ಆಯಿತು ಅಂತ. ಯಾಕೆ ಅಂದರೆ ನ ದೇವಾಸುರ ಗಂಧರ್ವೈರ್ನ ಯಕ್ಷೈರ್ನ ಚ ರಾಕ್ಷಸೈ ಶಕ್ಯೋ ವಿಜೇತುಂ ಕೌಂತೆಯೋ ಗೋಪ್ತಾ ಯಸ್ಯ ಜನಾರ್ದನ. ಅರ್ಜುನ ಒಬ್ಬ ಇದ್ದಿದ್ರೆ ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ರಾಕ್ಷಸರು ಎಲ್ಲ ಒಟ್ಟಾಗಿ ಬಂದಿದ್ದರು, ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಯಾಕೆಂದರೆ ಅವನ ರಕ್ಷಣೆಗೆ ಕೃಷ್ಣ ಬೇರೆ ಇದ್ದಿದ್ದ. ಅವನ ಬಗ್ಗೆ ಹೇಳ್ತಾರೆ, ಅವನು ಸತ್ಯವಾದಿ, ಜ್ಞಾನಿಗಳನ್ನು ಗೌರವಿಸುವವ, ಅರ್ಜುನ ಬಗ್ಗೆ. ಎಲ್ಲ ಜೀವಿಗಳ ಬಗ್ಗೆ ಅವನಿಗೆ ಅನುಕಂಪ ಇದೆ. ಬ್ರಹ್ಮಣ್ಯ ಸತ್ಯವಾಗ್ದಾಂತಹ, ಅವನು ಇಂದ್ರಿಯಗಳ ಸಂಯಮ ಇರುವವನು, ಸರ್ವಭೂತಾನುಕಂಪಕ. ಅವನು ಇಂಥ ಕೆಲಸ ಮಾಡ್ತಿರಲಿಲ್ಲ ಅಂತ. ನಚ ಸುಪ್ತಂ ಪ್ರಮತ್ತಂ ವಾ ನ್ಯಸ್ತಶಸ್ತ್ರಂ ಕೃತಾಂಜಲಿಂ ಧಾವಂತಂ ಮುಕ್ತಕೇಶಂ ವಾ ಹಂತಿ ಪಾರ್ಥೋ ಧನಂಜಯ. ಮಲಗಿದವರನ್ನು ಅಥವಾ ಮತ್ತೇರಿದವರನ್ನು, ಆಯುಧ ಕೆಳಗೆ ಇಟ್ಟವರನ್ನು, ಕೈ ಮುಗಿದವರನ್ನು, ಓಡ್ತಾ ಇರುವವರನ್ನು, ಕೂದಲು ಬಿಚ್ಚಿದವರನ್ನು ಅರ್ಜುನ ಕೊಲ್ತಾ ಇರಲಿಲ್ಲ. ತದಿದಂ ನಃಕೃತಂ ಘೋರಂ ರಕ್ಷೋಭಿ ಕ್ರೂರ ಕರ್ಮಭಿಹಿ. ಕ್ರೂರರಾದ ರಾಕ್ಷಸರು ಬಂದು ಕೊಂದರು ಅಂತ. ರಾಕ್ಷಸರ ದಾಳಿಯಾಗಿದೆ ಅಂತಲೇ ಅಂದ್ಕೊಳ್ತಾರೆ. ಎಲ್ಲಿ ಬೆಂಕಿ ಬೆಳೀತಾ ಹೋಗುತ್ತೆ, 3 ಕಡೆ ಹಚ್ಚಿದ್ದು, ಅದರಲ್ಲಿ ಸಿಕ್ಕಿ ಒಂದಿಷ್ಟು ಜನ ಸಾಯ್ತಾರೆ. ದಹ್ಯಮಾನ ಹುತಾಶೇನ ವಧ್ಯಮಾನ ಅಶ್ಚತೇನತೆ. ಉಳಿದವ್ರನ್ನ ಇವನು ಕೊಲ್ತಾನೆ. ಬೆಳಗಾಗುವವರೆಗೆ ಅಂದರೆ ಪ್ರತ್ಯೂಷ ಕಾಲೇ ಶಿಬಿರಾತ್ ಪ್ರತಿಗಂತು ಬೇಷಸಃ. ಉಷಃಕಾಲ ಬರೋದಕ್ಕಿಂತ ಮೊದಲು, ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಉಷಃಕಾಲ ಬರುತ್ತೆ, ಅದಕ್ಕಿಂತ ಮೊದಲಿನ ಕಾಲದವರೆಗೆ ಇದನ್ನು ಮುಂದುವರಿಸಿ ಯಾರೂ ಇಲ್ಲ ಅನ್ನುವ ತರಹ ಮಾಡಿದ ಮೇಲೆ ದೃಶೋಣಿತಾವಸಿಕ್ತಸ್ಯ ದ್ರೋಣೇರಾಸೀ ದಸಿತ್ಸರುಹು. ಇನ್ನು ಇದರಿಂದ ಹೊರಗೆ ಹೋಗಬಹುದು ಅಂತ ಅನ್ನಿಸ್ತಂತೆ ಅವನಿಗೆ. ಯಥಾ ಪ್ರತಿಜ್ಞಂ ತತ್ಕರ್ಮ ಕೃತ್ವ ದ್ರೌಣಾಯನಿ ಪ್ರಭೋ ದುರ್ಗಮಾಂ ಪದವೀಂ ಕೃತ್ವ ಪಿತುರಾಸೀದ್ ಗತಜ್ವರ. ಸಮಾಧಾನ ಆಯ್ತಂತೆ, ಪ್ರತಿಜ್ಞೆ ಮುಗಿಸಿದ್ದೀನಿ ಅಂತ ಅವನಿಗೆ. ಯಥೈವ ಸಂಸುಪ್ತ ಜನೇ ಶಿಬಿರೇ ಪ್ರಾವಿಶನ್ನಿಶಿ ತಥೈವ ಹತ್ವ ನಿಶ್ಶಬ್ದೇ ನಿಶ್ಚಕ್ರಾಮ ನರರ್ಷಭ. ಅವನು ಒಳಗೆ ಬರುವಾಗ ಶಿಬಿರ ನಿಶ್ಶಬ್ದವಾಗಿತ್ತು. ಯಾಕೆಂದರೆ ರಾತ್ರಿ ಎಲ್ಲರೂ ಮಲಗಿದ್ರು, ಶಬ್ದವೇ ಇರಲಿಲ್ಲ. ಈಗ ಅವನು ಹೊರಗಡೆ ಹೋಗ್ತಾ ಇದ್ದಾಗಲೂ ಇಡೀ ಶಿಬಿರ ನಿಶ್ಶಬ್ದವಾಗಿತ್ತಂತೆ. ಶಬ್ದ ಮಾಡೋಕೆ ಯಾರೂ ಇರಲೇ ಇಲ್ಲ. ಹೊರಗೆ ಹೋಗ್ತಾನೆ. ಹೊರಗೆ ಹೋಗಿ ಅವರು ಸಿಗ್ತಾರೆ. ಆಚಕ್ಯೋ ಕರ್ಮ ತತ್ಸರ್ವಂ ಹೃಷ್ಟ ಸಂಹರ್ಷಯನ್ ವಿಭೋ. ಅವರು ಏನು ಮಾಡಿದ್ವಿ ಅಂತ ಅವ್ರು ಇವನಿಗೆ ಹೇಳ್ತಾರೆ, ಇವನೇನು ಮಾಡಿದೆ ಅಂತ ಇವನು ಅವ್ರಿಗೆ ಹೇಳ್ತಾನೆ. 3 ಜನ ಜೋರಾಗಿ ಗರ್ಜಿಸ್ತಾರೆ. ಪ್ರೀತ್ಯ ಚೋಚ್ಚೈರುದಕ್ರೋಶನ್ ಸಥೈವ ಸ್ಫೋಟಯಂ ಸ್ಥಳ. ಜೋರಾಗಿ ಚಪ್ಪಾಳೆ ತಡ್ತಾರೆ. ಹೀಗೆ 3 ಜನ ಸಾಧಿಸಿದೆವು ಅಂತ ಸಂತೋಷ ಪಡ್ತಾರೆ. ಸೊ ಅಲ್ಲಿಗೆ ಅಶ್ವತ್ಥಾಮ ತಾನು ಅಂದ್ಕೊಂಡದ್ದನ್ನು ಮಾಡಿದ್ದು, ತಾನು ಅಂದ್ಕೊಂಡದ್ದು ಮಾತ್ರ ಅಲ್ಲ, ತಾನು ಅಂದ್ಕೊಳ್ಳದಿರೋದು ಪ್ರಾಯಶ ಮಾಡ್ದ ಅನಿಸುತ್ತೆ. ಮತ್ತು ತಾನು ಮುಂದೆ ಪಶ್ಚಾತ್ತಾಪ ಪಡುವಂಥ ವಿಚಾರವನ್ನು ಮಾಡಿದ್ನ ಅನ್ನೋದು ಸರ್ ಹೇಳಬೇಕು. ಯಾಕಂದರೆ ಕೆಲವೊಂದು ಸಲ ಮಾಡ್ತಾ ಏನು ಅಂದ್ಕೊಂಡು ಅದು ಬಿಟ್ಟು ಅದು ಮೀರಿ ಏನೋ ಒಂದು
ಮಾಡುವಂಥ ಪ್ರಸಂಗಗಳು ಬರ್ತವೆ. ಅಂಥದ್ದಿಲ್ಲ ಆಗಿದೆ ಅನಿಸುತ್ತೆ. ಇದು ಅತಿರೇಕ ಅಮಾನುಷ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಕೃತವರ್ಮ ಮತ್ತು ಕೃಪಾ ಇಬ್ಬರೂ ಕೂಡ ರಿಲಕ್ಟೆಂಟ್ ಆಗಿದ್ದರು, ಹಿಂಜರಿತಾ ಇದ್ದರು. ಆದರೆ ಇಲ್ಲಿ ಅವರು ಕೂಡ ಆ ಒಂದು ಫ್ಲೋನಲ್ಲಿ ಅವರು ಕೂಡ ಸೇರ್ಕೊಂಡ್ಬಿಟ್ಟು ಅವರು ಅನಾಹುತಗಳನ್ನ ಮಾಡಿದರು. ಸೊ ಇಲ್ಲಿ ಏನಂದರೆ ಸರ್ ಎರಡು ಪ್ರಶ್ನೆ. ಒಂದು ಅಂದರೆ ಉಪಪಾಂಡವರು ಅಂದರೆ ಚಿಕ್ಕವರು, ಆ್ಯಕ್ಚುಲಿ ಇವನಿಗೆ ತುಂಬ ಚಿಕ್ಕವರು ಅಲ್ವಾ? ತುಂಬ ಚಿಕ್ಕವರು. ಸೊ ಆ ಥರ ಇನ್ನೊಂದು ಪೀಳಿಗೆಯ ವಂಶವನ್ನು ಅಂದರೆ ಸಾಯಿಸುವಾಗ ಒಂದು ಸಣ್ಣದೊಂದು ಯೋಚನೆ ಇರುತ್ತಾ ಅಥವಾ ಅದೇನಿರಲ್ವಾ? ಇಲ್ಲಿ ಇರಲಿಲ್ಲ ಅವನಿಗೆ. ಸಾಧಾರಣ ಇರುತ್ತೆ, ಸಾಧಾರಣ ಹಾಗೆ ಮಾಡೋಲ್ಲ. ಅವ್ರನ್ನ ಉಳಿಸ್ತಾರೆ ಯುದ್ಧಗಳಲ್ಲಿ. ಬೇರೆ ಯುದ್ಧಗಳು ನಡೆದಾಗ ನಮಗೆ ಈಗ ಕೃಷ್ಣ ಬೇರೆ ಬೇರೆ ಕಡೆಗೆ ಯುದ್ಧ ಮಾಡಿರೋದು ಕೃಷ್ಣನ ಇಡೀ ಬದುಕಿನಲ್ಲಿ ಇದೆಯಲ್ಲ, ಅಲ್ಲೆಲ್ಲೂ ಮಕ್ಕಳು ಕೊಂದಲ್ಲ, ಮಗನನ್ನ ರಾಜನನ್ನಾಗಿಸಿ ಬರ್ತಾರೆ. ಉದಾಹರಣೆ ಜರಾಸಂಧನನ್ನ ಹೋಗಿ ಕೊಲ್ತಾರೆ ಭೀಮ ಅರ್ಜುನ ಕೃಷ್ಣ ಹೋದಾಗ. ಜರಾಸಂಧನ್ ಒಬ್ಬನನ್ನೇ ಕೊಂದು ಅವನ ಮಗನನ್ನ ರಾಜನನ್ನಾಗಿಸಿ ಬರ್ತಾರೆ. ಶಿಶುಪಾಲನ್ ಕೊಲ್ತಾನೆ, ಶಿಶುಪಾಲನ್ ಮಗಂಗ್ ಪಟ್ಟ ಕಟ್ತಾನೆ. ಹೀಗೆ ಅಲ್ಲಿ ಎಲ್ಲರನ್ನು ಕೊಂದಾಕೋದು, ಮುಂದಿನ ತಲೆಮಾರನ್ನೇ ಕೊಂದಾಕೋದು, ಆ ವಂಶವೇ ಇಲ್ಲದೆ ಇದ್ದ ಹಾಗೆ ಮಾಡೋದು, ಅಂಥದ್ದೆಲ್ಲ ಮಾಡೋಲ್ಲ. ಪಶ್ಚಾತ್ತಾಪ ಆಗುತ್ತೆ ಅವನಿಗೆ. ಅವನಿಗೆ ತುಂಬಾ ಪಶ್ಚಾತ್ತಾಪ ಆಗತ್ತೆ ಮುಂಚೆ. ಓಕೆ, ತುಂಬ ಪಶ್ಚಾತ್ತಾಪ ಆಗುತ್ತೆ, ಶಾಪವೂ ಬರುತ್ತೆ, ಪಶ್ಚಾತ್ತಾಪ ಆಗುತ್ತೆ, ತುಂಬ ಅನುಭವಿಸ್ಬೇಕಾಗುತ್ತೆ. ಸೊ ಮಾಡಬಾರದನ್ನು ಮಾಡಿದರೆ ಆಗಬಾರದ್ದೇ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅನ್ಸುತ್ತಲ್ವ ಇದು? ಹೌದು. ಎಸ್. ಸೊ ಹಾಗಾದ್ರೆ ಅದು ಏನಾಗುತ್ತೆ ಅನ್ನೋದರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರಿ. ಸೊ ನಾವು ಓದಿದ್ದೇ ಬೇರೆ ಅಥವಾ ನಾವು ಅಂದ್ಕೊಂಡಿದ್ದೇ ಬೇರೆ ಮತ್ತು ನಿಜವಾಗ್ಲೂ ನಡೆದದ್ದೇ ಬೇರೆ, ಅಂದರೆ ಮೂಲ ಮಹಾಭಾರತದಲ್ಲಿ ಹೇಳಿದ್ದೇ ಬೇರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಾಗಿ ನೀವು ಕೇಳಿದ ಮಹಾಭಾರತ ಕಥೆಗಳು ಎಂಥದ್ದಿತ್ತು, ಚಿಕ್ಕಂದಿನಲ್ಲಿ ಕೇಳಿದ್ದು ಅಥವಾ ಬೇರೆ ವರ್ಷನ ಓದಿದ್ದು, ಆ ಥರದ್ದು ಏನಾದರೂ ಅನುಭವಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಮಹಾಭಾರತ ರಹಸ್ಯಗಳಲ್ಲಿ ರಕ್ತರಾತ್ರಿ. ನಮಸ್ಕಾರ.